ಅವಳ ಕಣ್ಣಿನಲ್ಲಿದ್ದ ಅವನ ಮೇಲಿನ ಪ್ರೀತಿಯ ಆ ಅನುರಕ್ತತೆಯನ್ನ ಗಮನಿಸ್ಬಿಡ್ತಾನೆ. ಮತ್ತೆ ತಡ ಮಾಡ್ಲಿಲ್ಲ. ಅವಳ ಕೈಗಳನ್ನ ಹಿಡ್ಕೋತಾನೆ. ತುಂಬಿದ ಸಭೆಯ ಕಡೆಗೆ ತಿರುಗ್ತಾನೆ. ಸೂತಪುತ್ರಿಯಾದ ಪದ್ಮಾವತಿ ಇನ್ನು ಮುಂದೆ ಸೂರ್ಯಪುತ್ರ ಕರ್ಣನ ಮಡದಿ, ಅಂಗದ ಸಾಮ್ರಾಜ್ಯದ ಮಹಾರಾಣಿ ಎಂದು ಸಾರಿ ಸಾರಿ ಹೇಳ್ತಾನೆ. ಹಿಂದಿನ ಸಂಚಿಕೆಯಲ್ಲಿ ಚಿತ್ರವತ ರಾಜನ ಮಗಳು ಆಸಾವರಿ ಮತ್ತು ಕರ್ಣ ಪ್ರೀತಿಸ್ತಿರೋದನ್ನ ಹಾಗೂ ರಥಸಾರಥಿ ದ್ವಿಮತಸೇನನ ಮಗಳು ಪದ್ಮಾವತಿಯು ಕರ್ಣನಿಗೆ ತಿಳಿಯದೆ ಆತನನ್ನ ಮನಸಾರೆ ಪ್ರೀತಿಸ್ತಿರೋ ವಿಚಾರವನ್ನ ತಿಳಿಸಿದ್ದೆ. ಇವರಿಬ್ಬರಲ್ಲಿ ಕರ್ಣ ಯಾರನ್ನ ಕೈ ಹಿಡಿತಾನೆ ಗೊತ್ತಾ? ಅದನ್ನ ಕೇಳಲಿಕ್ಕೂ ಮುಂಚೆ ಅದೆಲ್ಲವೂ ಕರ್ಣ ಅನ್ಕಂಡಂಗೆ ನಡೀತಿತ್ತು. ಆದ್ರೆ ಆಸಾವರಿ ಮತ್ತು ಕರ್ಣ ಪ್ರೀತಿಸ್ತಿರೋ ವಿಷಯ ದಾಸಿ ಪದ್ಮಾವತಿಗೆ ಅದೊಂದಿನ ಸಂಜೆ ತಿಳಿದೇ ಬಿಡ್ತು. ತನ್ನ ಪ್ರೀತಿಯನ್ನ ಹೇಳಿಕೊಳ್ಳಲಾರದೆ, ಅದನ್ನ ಧಿಕ್ಕರಿಸಲಾರದೆ, ಈ ವಿಷಯವನ್ನ ಯಾರಿಗೂ ತಿಳಿಸ್ಲಿಕ್ಕೂ ಕೂಡ ಆಗದೆ ಮಾನಸಿಕವಾಗಿ ವಿಲನೆ ಒದ್ದಾಡಿ ಹೋಗ್ತಾಳೆ ಈ ಪದ್ಮಾವತಿ. ಪಾಪ, ಆಕೆಗೆ ಅವನು ಅಂಗದ ಸಾಮ್ರಾಜ್ಯದ ಅರಸ ಕರ್ಣ ಎಂಬ ವಿಷಯ ತಿಳಿದು ಬಿಟ್ಟಿದ್ರೆ ಅವಳು ಪ್ರೇಮಿಸ್ಲಿಕ್ಕೆ ಹೋಗ್ತಿರ್ಲಿಲ್ವೇನೋ. ನಂತರ ತನಗೆ ತಾನೇ ಸಮಾಧಾನ ಪಡ್ಕೋತಾಳೆ. ಕೃತಕ ನಗುವನ್ನ ಮುಖದ ಮೇಲೆ ತುಂಬ್ಕೋತಾಳೆ. ಮತ್ತೆ ತನ್ನ ಕೆಲಸವನ್ನ ಎಂದಿನಂತೆ ಪ್ರಾರಂಭಿಸ್ತಾಳೆ. ಮರುದಿನ ರಾಜಸಭೆಯಲ್ಲಿ ಕರ್ಣನನ್ನ ಎದ್ದು ನಿಂತು ರಾಜ ಚಿತ್ರವತ ಸ್ವಾಗತಿಸ್ತಾನೆ. ಕರ್ಣನು ಕೂಡ ಚಿತ್ರವತನಿಗೆ ನಮಸ್ಕರಿಸಿ ತನ್ನ ಮತ್ತು ಆಸಾವರಿಯ ಪ್ರೇಮವನ್ನ ಹೇಳ್ಕೊಳ್ಬೇಕು ಅನ್ನುವಷ್ಟರಲ್ಲೇ ಚಿತ್ರವತ ರಾಜ ಮಾತನ್ನ ಪ್ರಾರಂಭಿಸಿ, ಕರ್ಣ, ನನ್ನ ಮಗಳನ್ನ ಕಾಪಾಡಿದ್ದಕ್ಕೆ ಅದೇನು ಉಡುಗೊರೆ ಬೇಕು ಕೇಳು ಎಂದು ಹೇಳ್ತಾನೆ. ಉಡುಗೊರೆಯನ್ನು ಕೇಳಲು ಕರ್ಣನೇನೋ ಸಾಮಾನ್ಯನೇ? ಒಂದು ಸಾಮ್ರಾಜ್ಯದ ಅರಸ, ಆದಾಗ್ಯೂ ಅವನ ಬೇಕು ಬೇಡಗಳನ್ನ ನೋಡ್ಕೊಳ್ಳಲು ದುರ್ಯೋಧನ ಎಂಬ ಗೆಳೆಯನಿಲ್ವೇ? ಆತನ ಮಗಳು ಆಸಾವರಿಯನ್ನ ಬಿಟ್ರೆ ಕರ್ಣನಿಗೆ ಕೇಳಲು ಇನ್ನೇನಿದೆ? ಹಾಗಾಗಿ ನಾನು ಕೇಳಿದ್ದನ್ನ ಕೊಡ್ತೀಯ ರಾಜ ಎಂದು ಮರುಪ್ರಶ್ನೆಯೊಂದನ್ನ ಚಿತ್ರವತ ರಾಜನ ಮುಂದಿಡ್ತಾನೆ. ಮಹಾವೀರ ದಾನಶೂರ ಕರ್ಣ ತಾನಾಗಿಯೇ ನನ್ನ ಬಳಿ ಏನನ್ನೋ ಕೇಳುತ್ತಿರುವನಲ್ಲ? ಚಿತ್ರವತ ರಾಜನಿಗೆ ಹೆಮ್ಮೆ. ಅದೇನು ಬೇಕು ಕೇಳು ಕರ್ಣ, ನಾನು ಇಡ್ತೀನಂತ ಮಾತು ಕೊಟ್ಟೇ ಬಿಡ್ತಾನೆ ಚಿತ್ರವತ ರಾಜ. ಆಗ ಅಲ್ಲಿಗೆ ಆಸಾವರಿಯ ಆಗಮನವಾಗುತ್ತೆ. ಕರ್ಣ ತಡ ಮಾಡಲೋಗ್ಲಿಲ್ಲ. ಚಿತ್ರವತ ರಾಜ, ನನಗೆ ನಿನ್ನ ಮಗಳಾದ ಆಸಾವರಿಯನ್ನ ದಾರೆ ಎರೆದು ಕೊಡು ಎಂದು ಕೇಳಿಯೇ ಬಿಡ್ತಾನೆ. ಚಿತ್ರವತ ರಾಜ ಕುಂತಲ್ಲೇ ಕುಸಿಯುವಂತಾದ. ಮರುಕ್ಷಣವೇ ಕೋಪಿಸ್ಕೊಂಡು ಜ್ವಾಲಾಮುಖಿಯಂತಾಗಿ, ನೋಡು ಕರ್ಣ, ಬೇಕಾದ್ರೆ ನನ್ನ ಪ್ರಾಣವನ್ನ ಕೊಟ್ಟು ಬಿಡ್ತೀನಿ, ಆದ್ರೆ ಸೂತಪುತ್ರನಿಗೆ ಕ್ಷತ್ರಿಯ ವಂಶದ ನನ್ನ ಮಗಳನ್ನ ಕೊಡಲಾರೆ ಎಂದು ಬಿಡ್ತಾನೆ. ಅದಾಗಲೇ ಸೂತಪುತ್ರ 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 ಎಂಬ ಮಾತನ್ನ ಕೇಳಿ ಕೇಳಿ ಕರ್ಣನಿಗೆ ಅವನ ಬಗ್ಗೆ ಅವನಿಗೆ ಬೇಸತ್ತು ಹೋಗಿತ್ತು. ಮತ್ತೆ ಅದೇ ಪದ. ಕೆರಳಿ ಕೆಂಡವಾದ ಕರ್ಣ, ರಾಜ, ನಾನೇನು ಈಗ ಸೂತಪುತ್ರನಾದೇನೆ? ನಿನ್ನ ಮಗಳನ್ನ ರಕ್ಷಿಸಿದಾಗಲೂ ಸೂತಪುತ್ರನೇ ಆಗಿದ್ದೆ, ನೀನು ವಚನ ಕೊಡುವಾಗಲೂ ಸೂತಪುತ್ರನೇ ಆಗಿದ್ದೆ ತಾನೆ? ಯಾಕೆ? ಸೂತಪುತ್ರರು ಮನುಷ್ಯರಲ್ವಾ? ನಿಮ್ಮಲ್ಲಿ ನಮ್ಮಲ್ಲಿ ಹರಿಯುತ್ತಿರೋದು ಒಂದೇ ರಕ್ತ ತಾನೆ? ಅದ್ಬಿಡು, ನೀನು ಹೇಳೋದೇ ಸರಿಯಾದ್ರೆ ನಿನ್ನ ಮಗಳನ್ನ ಕಾಪಾಡುವಾಗ ಅವಳು ಮೈಲಿಗೆ ಆಗಿಲ್ವಾ? ಅವಳನ್ನ ನನಗೆ ಕೊಟ್ಟು ಬಿಡು. ಕ್ಷತ್ರಿಯನಂತೆ ಕ್ಷತ್ರಿಯ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲಾರದ ಕ್ಷತ್ರಿಯ ಎಂದು ಅಬ್ಬರಿಸ್ತಾನೆ ವೀರ ಕರ್ಣ. ಕರ್ಣನ ಅಬ್ಬರದ ಮಾತಿನಿಂದ ಕೆರಳಿದ ಚಿತ್ರವತ ರಾಜ, ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ನಿನಗೆ ಕೊಡುವುದಿಲ್ಲ ಎಂದೇಳಿ ಆಕೆಯ ಸ್ವಯಂವರವನ್ನ ಘೋಷಿಸಿಬಿಡ್ತಾನೆ. ಇದೆಲ್ಲವನ್ನ ಮೂಕ ಪ್ರೇಕ್ಷಕಳಾಗಿ ನೋಡ್ತಿದ್ದ ರಾಜಕುಮಾರಿ ಆಸಾವರಿಯ ಮನಸ್ಸಿನಲ್ಲಿ ಏನೇನೋ ಯೋಚನೆಗಳು. ಸಂಜೆ ಆಯ್ತು. ಉದ್ಯಾನವನದಲ್ಲಿ ಆಸಾವರಿ ಮತ್ತು ಕರ್ಣ ಭೇಟಿಯಾಗ್ತಾರೆ. ಕರ್ಣ, ಆಸಾವರಿಯನ್ನ ನೀ ಬಂದ್ಬಿಡು, ನಾವಿಬ್ರು ಇಲ್ಲಿಂದ ಹೊರಟ್ಬಿಡುವ ಎಂದು ಆಕೆಯನ್ನ ಪರಿಪರಿಯಾಗಿ ಕೇಳ್ಕೊಳ್ತಾನೆ. ಬೇರೆ ಯಾವ್ದಾದ್ರೂ ಹೆಣ್ಣಾಗಿದ್ರೆ ಅಲ್ಲೇನ್ ನಡೀತಿತ್ತೋ ಗೊತ್ತಿಲ್ಲ, ಆದ್ರೆ ಇಲ್ಲಿದ್ದವಳು ಕ್ಷತ್ರಿಯ ವಂಶದ ತಂದೆಯ ಪ್ರೀತಿಯ ಮಗಳು ಆಸಾವರಿ ಅಲ್ವೇ? ನನ್ನ ತಂದೆಯ ಮಾತಿನ ವಿರುದ್ಧವಾಗಿ ನಾ ಬರಲಾರೆ ಎಂದು ಬಿಡ್ತಾಳೆ. ತಾಳ್ಮೆಯನ್ನ ಕಳೆದುಕೊಂಡ ಕರ್ಣ, ನಿನ್ನದು ಪ್ರೇಮವಲ್ಲ, ಬರೀ ಕಾಮ. ಕ್ಷತ್ರಿಯ ಸ್ತ್ರೀಯರಿಗೆ ಶುದ್ಧ ಪ್ರೇಮದ ಬೆಲೆಯೇ ತಿಳಿದಿಲ್ವೇ ಎಂದು ಆಕೆಯನ್ನ ಜರಿದು ನಂತರ ಸ್ವಲ್ಪ ಸಮಾಧಾನ ಮಾಡ್ಕೋತಾನೆ. ಪರವಾಗಿಲ್ಲ, ಯೋಚಿಸಿ ಒಂದು ತೀರ್ಮಾನಕ್ಕೆ ಬಾ ಎಂದು ಕರ್ಣ ಅಲ್ಲಿಂದ ಹೊರಟು ಬಿಡ್ತಾನೆ. ಸ್ವಯಂವರದ ದಿನ ಬಂದೇ ಬಿಡ್ತು. ನಾನಾ ದೇಶದ ರಾಜಕುಮಾರರು ಅಲ್ಲಿ ನೆರೆದಿದ್ರು. ಆ ಸ್ವಯಂವರಕ್ಕೆ ಮಹಾವೀರ ಕರ್ಣ ಕೂಡ ಬರ್ತಾನೆ. ನನ್ನನ್ನ ಸೋಲಿಸುವ ಗಂಡು ಯಾರಾದ್ರೂ ಇದ್ರೆ ಮುಂದೆ ಬನ್ನಿ ಎಂದು ಜೇಂಕಾರ ಮಾಡ್ಕೊಂಡು ನಿಂತ್ಕೋತಾನೆ. ಕರ್ಣನ ಮಾತುಗಳನ್ನ ಕೇಳಿ ಹೆದರಿದ ರಾಜರುಗಳು ಯಾರೂ ಕೂಡ ಹೋರಾಡಲು ಮುಂದೆ ಬರದೆ ತಲೆಯನ್ನ ತಗ್ಗಿಸ್ಕೊಂಡು ಕೂತ್ಕೋತಾರೆ. ಆಗ ಸ್ವತಃ ಚಿತ್ರವತ ರಾಜನ ಯುದ್ಧಕ್ಕೆ ಬರ್ತಾನೆ. ಆ ವಯಸ್ಸಾದ ಚಿತ್ರವತ ಅದೆಷ್ಟು ಹೊತ್ತು ಈ ಪರಾಕ್ರಮಿಯ ಎದುರು ನಿಂತಾನೋ, ಕೆಲ ಕ್ಷಣದಲ್ಲೇ ಸೋತು ಶರಣಾಗಿ ಹೋಗ್ತಾನೆ. ಆಸಾವರಿಗೆ ಇದೀಗ ಕರ್ಣನನ್ನ ಕೈ ಹಿಡಿಯುವ ಸೌಭಾಗ್ಯ. ಯಾಕಂದ್ರೆ ಅವಳೀಗ ಕರ್ಣ ಗೆದ್ದ ವಸ್ತು. ಆಸಾವರಿ ಹಾರವನ್ನ ಇಟ್ಕೊಂಡು ತಲೆಯನ್ನ ತಗ್ಗಿಸ್ಕೊಂಡು ಕರ್ಣನ ಬಳಿ ಬಂದು ನಿಂತ್ಕೋತಾಳೆ. ಆದರೆ ಅವಳ ಮುಖದಲ್ಲಿ ಸಂಭ್ರಮವಿಲ್ಲ, ಸಂತೋಷ ಇಲ್ಲ, ನಾಚಿಕೆ ಇಲ್ಲ. ಆಗ ಕರ್ಣ, ನನ್ನನ್ನ ಕೈ ಹಿಡಿಯಲು ಈಗಲೂ ನಿನಗೆ ಇಷ್ಟವಿಲ್ಲವೇ ರಾಣಿ
ಎಂಬ ಮಾತನ್ನೇ ಕಾಯ್ತಿದ್ದ ಆಕೆ ನನ್ನ ತಂದೆಯ ಜೀವವನ್ನ ಕಾಪಾಡ್ಲಿಕ್ಕೆ ನಾನು ಯಾರನ್ನ ಬೇಕಾದರೂ ಕೈ ಹಿಡಿತೀನಿ ಎಂದೇಳಿ ನಿರ್ಜೀವ ವಸ್ತುವಿನಂತೆ ಹಾರವನ್ನ ಹಾಕ್ಲಿಕ್ಕೆ ಮುಂದಾಗ್ತಾಳೆ. ಅಲ್ಲಿದ್ದವ ಕರ್ಣ, ದಾನ ವೀರ ಶೂರ ಕರ್ಣ. ಈತನಿಗೆ ದಾಸ್ಯದ ಪ್ರೀತಿ ಹೆಣಕ್ಕೆ ಸಮಾನ. ಕೂಡಲೇ ಹಾರ ಹಾಕುತ್ತಿದ್ದ ಆ ಸಾವರಿಯನ್ನ ತಡೆದು ಆಕೆಯ ಪಕ್ಕಕ್ಕೆ ನೋಡ್ತಾನೆ. ಅಲ್ಲಿ ಆ ಸಭೆಯ ದೂರದಲ್ಲಿ ಅವನ ಕಣ್ಣಿಗೆ ಬೀಳ್ತಾಳೆ ರಥ ಸಾರಥಿ ದ್ವಿಮತಸೇನನ ಮಗಳು ಪದ್ಮಾವತಿ. ಅಷ್ಟೇ, ಆ ಸಾವರಿಯನ್ನ ಪಕ್ಕಕ್ಕೆ ತಳ್ಳಿ ಪದ್ಮಾವತಿಯ ಬಳಿ ಬಂದ ಕರ್ಣ ಅವಳ ಕಣ್ಣಿನಲ್ಲಿದ್ದ ಅವನ ಮೇಲಿನ ಪ್ರೀತಿಯ ಆ ಅನುರಕ್ತತೆಯನ್ನ ಗಮನಿಸ್ಬಿಡ್ತಾನೆ. ಮತ್ತೆ ತಡ ಮಾಡ್ಲಿಲ್ಲ. ಅವಳ ಕೈಗಳನ್ನ ಹಿಡ್ಕೋತಾನೆ. ತುಂಬಿದ ಸಭೆಯ ಕಡೆಗೆ ತಿರುಗ್ತಾನೆ. ಸೂತಪುತ್ರಿಯಾದ ಪದ್ಮಾವತಿ ಇನ್ನು ಮುಂದೆ ಸೂರ್ಯಪುತ್ರ ಕರ್ಣನ ಮಡದಿ, ಅಂಗದ ಸಾಮ್ರಾಜ್ಯದ ಮಹಾರಾಣಿ ಎಂದು ಸಾರಿ ಸಾರಿ ಹೇಳ್ತಾನೆ. ಇದು ಕರ್ಣನ ತ್ರಿಕೋನ ಪ್ರೇಮ ಕಥೆ. ಇದೇ ರೀತಿಯ ಇನ್ನಿತರ ಮಹಾಭಾರತ ಮತ್ತು ರಾಮಾಯಣಗಳ ಪಾತ್ರಗಳ ಬಗ್ಗೆ ನೀವು ಕೇಳಿರದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.